ನಾಳೆಯಿಂದ ದೇಶದಲ್ಲಿ ಜಿಎಸ್ಟಿ 2.0 ಜಾರಿಯಾಗಲಿದ್ದು ಇವತ್ತು ಸಂಜೆ 5 ಗಂಟೆಗೆ ದೇಶವನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಮಾಡಲಿದ್ದಾರೆ. ಕುತೂಹಲ ಕೆರಳಿಸಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣ. ನಾಳೆಯಿಂದ ದೇಶದಲ್ಲಿ ಜಿಎಸ್ಟಿ 2.0 ಜಾರಿಗೆ ಬರಲಿರುವ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಸಂಜೆ 5 ಗಂಟೆಗೆ ಭಾಷಣ ಮಾಡ್ತಾರೆ. ದೇಶವನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ದೇಶದ ಜನರಿಗೆ ಮೋದಿ ಮಹತ್ವದ ಸಂದೇಶವನ್ನ ರವಾನೆ ಮಾಡಲಿದ್ದಾರೆ. ಹಲವು ವಸ್ತುಗಳ ದರ ಇಳಿಕೆಯ ಬಗ್ಗೆಯೂ ಕೂಡ ಮೋದಿ ಮಾತನಾಡಲಿದ್ದಾರೆ. 5% ಹಾಗೂ 18% ಜಿಎಸ್ಟಿಗೆ ಇಳಿಸಿರೋದ್ರ ಬಗ್ಗೆ ಮೋದಿ ಭಾಷಣದಲ್ಲಿ ಉಲ್ಲೇಖ ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ಹಿಂದೆ 4 ಜಿಎಸ್ಟಿ ಸ್ಲ್ಯಾಬ್ಗಳಿತ್ತು. ಆದರೆ ಇನ್ನು ಮುಂದೆ ಅಂದ್ರೆ ನಾಳೆಯಿಂದ ಬರೀ 2 ಸ್ಲ್ಯಾಬ್ ಜಿಎಸ್ಟಿ ಮಾತ್ರ ಇರುತ್ತೆ. ನಾಳೆಯಿಂದ 12% ಹಾಗೆ 28% ಜಿಎಸ್ಟಿಯ ಸ್ಲ್ಯಾಬ್ ಇರೋದಿಲ್ಲ. ಕೇವಲ 2 ಸ್ಲ್ಯಾಬ್ಗಳು ಮಾತ್ರ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ದಸರಾ ದೀಪಾವಳಿಗೆ ನಾನು ಡಬಲ್ ಗಿಫ್ಟ್ ಅನ್ನ ಕೊಡ್ತೀನಿ ಅನ್ನುವಂತಹ ಒಂದು ಮಾತನ್ನ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಹಿಂದೆ ಹೇಳಿದ್ರು, ಅದರಂತೆಯೇ ಇದೀಗ ಜಿಎಸ್ಟಿಯಲ್ಲಿ ಇಳಿಕೆ ಮಾಡಿರೋದು ದಸರಾ ಹಾಗೆಯೇ ದೀಪಾವಳಿಗೆ ಗಿಫ್ಟ್ ಅನ್ನೇ ಕೊಟ್ಟಂತಾಗಿದೆ. ದೇಶಕ್ಕೆ ಭರ್ಜರಿ ಕೊಡುಗೆಯನ್ನ ಕೊಟ್ಟಿರೋ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಲಿದ್ದಾರೆ. 5 ಗಂಟೆಗೆ ಇವತ್ತು ಅವರು ದೇಶವನ್ನ ಉದ್ದೇಶಿಸಿ ಮಾತನಾಡಲಿದ್ದು ಸಾಕಷ್ಟು ಕುತೂಹಲ ಇದೆ. ಏನ್ ಮಾತಾಡ್ತಾರೆ, ಈ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರಾ ಅನ್ನುವಂತಹ ಕುತೂಹಲ ಕೂಡ ಇದೆ. ಈಗಾಗಲೇ ಶಾಂಪೂ ಆಗಿರ್ಬೋದು, ಟೂತ್ ಪೇಸ್ಟ್ ನಿಂದ ಹಿಡಿದು ಎಲೆಕ್ಟ್ರಾನಿಕ್ಸ್ ಹಾಗೆಯೇ ಆಟೋಮೊಬೈಲ್ಸ್ ವರೆಗೂ ವಿವಿಧ ವಸ್ತುಗಳ ಮೇಲಿನ ಜಿಎಸ್ಟಿ ದರ ಇಳಿಕೆಯಾಗಲಿದೆ. ಈ ಮೊದಲು 18% ಹಲವು ವಸ್ತುಗಳ ಜಿಎಸ್ಟಿ ದರವನ್ನ 5% ಈಗ ಇಳಿಸಲಾಗಿದೆ. ಇನ್ನೂ ಕೆಲವು ವಸ್ತುಗಳಿಗೆ 0% ಜಿಎಸ್ಟಿಯನ್ನ ಘೋಷಣೆ ಮಾಡಲಾಗಿದೆ. ಇದು ಮಧ್ಯಮ ವರ್ಗದ ಕುಟುಂಬಗಳ ಜೇಬಿನ ಭಾರವನ್ನ ಗಣನೀಯವಾಗಿ ತಗ್ಗಿಸಲಿದೆ. ಇದರ ಜೊತೆಗೆ ವಿದ್ಯಾರ್ಥಿಗಳಾಗಿರ್ಬೋದು, ರೈತರಾಗಿರ್ಬೋದು, ಹಾಗೆಯೇ ಆರೋಗ್ಯ ಕ್ಷೇತ್ರಕ್ಕೂ ಕೂಡ ವಿಶೇಷ ರಿಯಾಯಿತಿಗಳು ದೊರೆಯಲಿದೆ. ಇದರಿಂದ ಎಲ್ಲಾ ವರ್ಗದ ಜನರಿಗೂ ಅನುಕೂಲ ಆಗಲಿದೆ. ಇನ್ನು ಯಾವ್ಯಾವ್ದ್ರ ದರ ಕಡಿಮೆ ಆಗುತ್ತೆ ಅನ್ನೋದ್ರ ಒಂದಷ್ಟು ಲಿಸ್ಟ್ ಅನ್ನ ನಿಮ್ಮ ಮುಂದೆ ಇಡೋದಾದ್ರೆ, ಶಾಂಪೂ ಆಗಿರ್ಬೋದು, ಸೋಪ್ ಆಗಿರ್ಬೋದು, ಲ್ಯಾಕ್ಮೆ ಕಾಂಪ್ಯಾಕ್ಟ್ ಕ್ರೀಮ್ ಆಗಿರ್ಬೋದು, ಹಾರ್ಲಿಕ್ಸ್ ಆಗಿರ್ಬೋದು, ಬೂಸ್ಟ್, ಬ್ರೂ ಕಾಫಿ, ನೆಸ್ಕೆಫೆ ದರ ಕಡಿಮೆ ಆಗುತ್ತೆ. ಹಾಗೇನೆ ಕೆಎಂಎಫ್ ನ ತುಪ್ಪ, ಬೆಣ್ಣೆ, ಪನೀರ್ ಹಾಗೇನೆ ಗುಡ್ ಲೈಫ್ ಹಾಲಿನ ದರ ಇವೆಲ್ಲವೂ ಕೂಡ ಕಡಿಮೆ ಆಗಲಿದೆ. ಈ ಹಿನ್ನೆಲೆಯಲ್ಲಿ ಒಂದು ದೇಶದ ಜನರಿಗೆ ಒಂದು ರೀತಿಯ ಖುಷಿ ವಿಚಾರ ಇದು. ಕಾರಣ ಈಗಾಗಲೇ ದರ ಏರಿಕೆಯಿಂದ ಬೇಸತ್ತಿದ್ದ ಜನರಿಗೆ ಇದೀಗ ದರ ಇಳಿಕೆ ಆಗ್ತಾ ಇರೋದು, ಜಿಎಸ್ಟಿಯಲ್ಲಿ ಕಡಿಮೆ ಆಗಿರೋದ್ರಿಂದ, ಸ್ಲ್ಯಾಬ್ಗಳಲ್ಲಿ ಬದಲಾವಣೆ ಆಗಿರೋದ್ರಿಂದ ಇದು ಮಧ್ಯಮ ವರ್ಗದ ಜನರಿಗೆ ಸಾಕಷ್ಟು ನಿಟ್ಟುಸಿರು ಬಿಡುವ ಹಾಗಾಗಿದೆ. ಬೇಲೂರಲ್ಲಿ ಗಣೇಶ ಮೂರ್ತಿಗೆ ಚಪ್ಪಲಿ ಹಾರ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೇವಸ್ಥಾನದ ಒಳಗೆ ಹೋಗಿ ಮಹಿಳೆಯೊಬ್ಬರು ಚಪ್ಪಲಿ ಇಟ್ಟಿದ್ರು. ತಾನೇನು ಹಾಕೊಂಡು ಬಂದಿದ್ನಲ್ಲ ಆ ಚಪ್ಪಲಿಗಳನ್ನೇ ದೇವರ ಮೇಲಿಟ್ಟಿದ್ರು ಅನ್ನೋದು ಇದೀಗ ಸಿಸಿಟಿವಿಯ ದೃಶ್ಯಾವಳಿಗಳು ಹೇಳ್ತಾ ಇರುವಂತದ್ದು. ತಾನು ಹಾಕಿಕೊಂಡಿದ್ದ ಚಪ್ಪಲಿಗಳನ್ನೇ ಅಲ್ಲಿ ಇಟ್ಟಿದ್ರು. ಮಹಿಳೆ ದೇವಸ್ಥಾನದ ಒಳಗೆ ಹೋಗಿದ್ದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಪ್ಲಾಸ್ಟಿಕ್ ಕವರ್ ಹಿಡಿದುಕೊಂಡು ಆ ಮಹಿಳೆ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾರೆ. ಸಿಸಿಟಿವಿ ದೃಶ್ಯವನ್ನ ಆಧರಿಸಿ ಮಹಿಳೆಗೆ ಇದೀಗ ಪೊಲೀಸರು ಶೋಧವನ್ನ ಮಾಡ್ತಾ ಇದ್ದಾರೆ. ದೇವಸ್ಥಾನದ ಒಳಗೆ ಬರುವಾಗ ಚಪ್ಪಲಿಯನ್ನ ಮಹಿಳೆ ಹಾಕಿಕೊಂಡಿದ್ರು. ಆದ್ರೆ ದೇವಸ್ಥಾನದ ಹೊರಗೆ ಬರುವಂತಹ ಸಂದರ್ಭದಲ್ಲಿ ಚಪ್ಪಲಿ ಇಲ್ಲದೆ ಇರೋದು ಕೂಡ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಈ ನಡುವೆ ಭಕ್ತರ ಜೊತೆ ಸೇರಿ ವಿಗ್ರಹ ಶುದ್ಧೀಕರಣ ಕೆಲಸವೂ ಕೂಡ ಆಗಿದೆ. ಮತ್ತೊಂದು ಕಡೆ ತನಿಖೆ ಕೂಡ ನಡೀತಾ ಇದೆ. ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಶುದ್ಧೀಕರಣ ಕೆಲಸವನ್ನ ಅರ್ಚಕರು ಮಾಡಿದ್ದಾರೆ. ಹಾಲು, ಮೊಸರು, ಎಳ್ನೀರಿಂದ ದೇವರ ಶುದ್ಧೀಕರಣವನ್ನ ಮಾಡಲಾಗಿದೆ. ನಿಮಗೆ 2 ದೃಶ್ಯಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ದೇವರ ಅಂದ್ರೆ ವಿಘ್ನ ನಿವಾರಕನ ಬಲ ಮತ್ತು ಎಡಭಾಗದಲ್ಲಿರುವಂತಹ 2 ಚಪ್ಪಲಿಗಳು, ಜೊತೆಗೆ ಮಹಿಳೆ ಹಾಕಿಕೊಂಡು ಹೋಗಿದ್ದಂತಹ ಚಪ್ಪಲಿ, ಬರುವಂತಹ ಸಂದರ್ಭದಲ್ಲಿ ಚಪ್ಪಲಿ ಇಲ್ಲದೆ ಇರೋದು, ಇವೆಲ್ಲವೂ ಕೂಡ ಸಿಸಿಟಿವಿಯ ದೃಶ್ಯಾವಳಿಗಳಲ್ಲಿ ರೆಕಾರ್ಡ್ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ದೇಗುಲದಿಂದ ಹೊರ ಹೋಗುವ ಸಂದರ್ಭದಲ್ಲಿ ಆಕೆಯ ಕಾಲಲ್ಲಿ ಚಪ್ಪಲಿ ಇರೋದಿಲ್ಲ. ಆದ್ರೆ ಒಳ ಹೋಗುವ ಸಂದರ್ಭದಲ್ಲಿ ಚಪ್ಪಲಿ ಇರುತ್ತೆ. ಏನು ಇದೀಗ ಗಣಪತಿಯ ಮುಂದೆ ಹಾಕಿದ್ರಲ್ಲ ಚಪ್ಪಲಿ ಹಾರ ಹಾಕಿ, ಆ ಚಪ್ಪಲಿಯೇ ಆಕೆ ಹಾಕಿಕೊಂಡು ಹೋಗಿರೋದು. ಇದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣಮೂರ್ತಿ, ಇದೀಗ ಸಿಸಿಟಿವಿಯ ದೃಶ್ಯಾವಳಿಗಳಲ್ಲಿ ಏನೆಲ್ಲ ಅಂಶಗಳು ಪತ್ತೆಯಾಗಿದೆ, ಆ ಮಹಿಳೆ ಯಾರು, ಆಕೆಯನ್ನ ಯಾವ ರೀತಿಗೆ ಹುಡುಕಾಡೋದಕ್ಕೆ ಇದೀಗ ಪೊಲೀಸರು ತಂಡಗಳನ್ನ ರಚನೆ ಮಾಡಿದ್ದಾರೆ? ಪ್ರಾಥಮಿಕವಾಗಿ ನಾವೀಗ ಇಲ್ಲಿ ಸಿಗ್ತಿರ್ತಕ್ಕಂಥ ಮಾಹಿತಿ ಪ್ರಕಾರವಾಗಿ ಪೊಲೀಸರು ಕೂಡ ಸ್ಥಳೀಯರಿಂದ ಪಡೆದುಕೊಂಡಿರ್ತಕ್ಕಂತಹ ಮಾಹಿತಿ ಪ್ರಕಾರವಾಗಿ ಈ ಮಹಿಳೆ ಪ್ರತಿನಿತ್ಯ ಗಣಪತಿ ದೇವಸ್ಥಾನ ಪುರಸಭೆ ಆವರಣದಲ್ಲಿ ಬೇಲೂರು ಪಟ್ಟಣದ ಹೃದಯ ಭಾಗದಲ್ಲಿರ್ತಕ್ಕಂಥ ಪುರಸಭೆ ಆವರಣದ ಗಣಪತಿ ದೇವಾಲಯಕ್ಕೆ ಪ್ರತಿನಿತ್ಯ ಬರ್ತಾ ಇರ್ತಾಳೆ. ಬೆಳಗಿನ ಜಾವ
4 ಗಂಟೆ ಆಗಿರ್ಬೋದು, 5 ಗಂಟೆ ಆಗಿರ್ಬೋದು, 6 ಗಂಟೆ, ಈ ಸಂದರ್ಭದಲ್ಲೇ ಕೂಡ ಹೆಚ್ಚಿನ ಸಮಯದಲ್ಲಿ ಆಕೆ ಬರ್ತಿರ್ತಾಳೆ. ಆದ್ರೆ ಇವತ್ತು ಆಕೆ ಮಾಡಿರ್ತಕ್ಕಂಥ ಎಡವಟ್ಟು ಇಲ್ಲಿ ಒಂದು ಕಿಚ್ಚು ಹೊತ್ತಿಸ್ಲಿಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಇಲ್ಲ ಬೇಲೂರಿನ ಹಿಂದೂ ಪರ ಸಂಘಟನೆಗಳು ಈಗ ಪ್ರತಿಭಟನೆ ಮಾಡ್ಲಿಕ್ಕೂ ಕೂಡ ಇದೇ ಕಾರ್ಯ ಈ ಘಟನೆ ಕೂಡ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಯಾರೋ ಚಪ್ಪಲಿಯನ್ನ ಇಟ್ಟು ಹೋಗಿದ್ದಾರೆ ಎಂಬಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಆತಂಕ ಮತ್ತು ಆಕ್ರೋಶ ಹೊರ ಹಾಕಿದ್ರು ಹಿಂದೂ ಪರ ಸಂಘಟನೆಯವರು. ಆದ್ರೆ ಇದೀಗ ಪೊಲೀಸರು ಹುಡುಕಾಟದ ವೇಳೆಯಲ್ಲಿ ಈ ವಿಚಾರ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಸಿಸಿ ಕ್ಯಾಮೆರಾಗಳ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಈ ಘಟನೆ ಎಲ್ಲ ಚಿತ್ರಣಗಳು ಕೂಡ ಈಗ ನಮಗೂ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಸುಮಾರು 10ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾವನ್ನ ಇಲ್ಲಿ ಬೇಲೂರು ಪೊಲೀಸರು ಈಗ ಶೋಧವನ್ನು ನಡೆಸಿದ್ದಾರೆ. ಆದ್ರೆ ಇಲ್ಲಿವರು ಕೂಡ ಮಹಿಳೆ ಬೇಲೂರಿನ ಪೊಲೀಸರಿಗೆ ಸಿಕ್ಕಿಲ್ಲ. ಮಹಿಳೆಗೋಸ್ಕರವಾಗಿ ಬೇಲೂರಿನ ಪೊಲೀಸರು ಕೂಡ ಶೋಧವನ್ನ ಮುಂದುವರಿಸಿದ್ರೆ. ಆದ್ರೆ ಮೇಲ್ನೋಟಕ್ಕೆ ಈಗ ಸಿಸಿ ಕ್ಯಾಮೆರಾ ದೃಶ್ಯಗಳನ್ನ ನಾವು ನೋಡಿದ್ದೆ. ಆದ್ರೆ ಆ ಮಹಿಳೆನೇ ನಡ್ಕೊಂಡ್ ಬಂದಿರ್ತಕ್ಕಂಥದ್ದು ಪುರಸಭೆ ಆವರಣದಲ್ಲಿ ಪ್ರವೇಶವನ್ನು ಪಡ್ಕೊಂಡಿರ್ತಕ್ಕಂಥ ಮತ್ತು ದೇವಾಲಯದ ಮುಂಭಾಗ ಇರ್ತಕ್ಕಂಥ ಸಿಸಿ ಕ್ಯಾಮೆರಾದಲ್ಲಿ ಫುಟೇಜ್ಗಳು ಸಿಕ್ಕಿರುವಂತದ್ದು ನೋಡಿದ್ರೆ ಆ ದೇವಾಲಯ ಪ್ರವೇಶನ ಕೂಡ ಚಪ್ಪಲಿ ಹಾಕಿಕೊಂಡೆ ದೇವಾಲಯ ಪ್ರವೇಶನ ಮಾಡಿದೆ. ನಂತರ ದೇವಾಲಯದ ಹೊರಗಡೆ ಬರುವಂತ ಸಂದರ್ಭದಲ್ಲಿ ಆಕೆ ಹಾಕಿಕೊಂಡಿರೋ ಚಪ್ಪಲಿ ಅಲ್ಲಿರೋದಿಲ್ಲ. ಆದ್ರೆ ಚಪ್ಪಲಿ ಆಕೆ ಹಾಕಿಕೊಂಡಿದ್ದ ಚಪ್ಪಲಿ ಮತ್ತು ದೇವರ ಮೇಲಿದ್ದ ಚಪ್ಪಲಿ ಎರಡಕ್ಕೂ ಕೂಡ ತಾಳೆ ಆಗ್ತಾ ಇದೆ. ಎರಡು ಕೂಡ ಒಂದೇ ಆಗಿದ್ದಂಥದ್ದು ಈಗ ನಮಗೆ ಚಿತ್ರಗಳಲ್ಲಿ ಕೂಡ ಗೊತ್ತಾಗ್ತದೆ. ಅದೇ ಈ ದೃಶ್ಯಗಳಲ್ಲಿ ಏನ್ ಕಾಣಿಸ್ತಿದೆ ಎಲ್ಲ ಕೂಡ ಮಾನಸಿಕ ಅಸ್ವಸ್ಥ ಆಗಿರ್ತಕ್ಕಂಥ ಮಹಿಳೆಯವರು ಮಾಡಿದ್ದಾರೆ ಎಂಬಂತ ವಿಚಾರವನ್ನೆಲ್ಲ ಸ್ಥಳೀಯರು ಕೂಡ ಒಪ್ಕೊಳ್ತಿದ್ದಾರೆ. ಆದ್ರೆ ಈಕೆಗೆ ಯಾರಾದ್ರೂ ಹೇಳ್ಕೊಟ್ಟು ಈ ಒಂದು ಘಟನೆಯನ್ನ ಮಾಡ್ತಿದ್ರೋ ಅಥವಾ ಈಕೆಗೆ ಯಾರಾದ್ರೂ ಪ್ರಚೋದನೆ ನೀಡಿ ಈ ಒಂದು ಘಟನೆಗೆ ಭಾಗಿಯಾಗ್ಲಿಕ್ಕೆ ಯಾರು ಪ್ರೇರೇಪಣೆ ನೀಡಿದ್ರು ಎಂಬಂತ ವಿಚಾರವಾಗಿ ಈಗ ಸ್ಥಳೀಯರು ಕೂಡ ಆಕ್ರೋಶನ ಹೊರಹಾಗ್ತಿದ್ದು. ಬೇಲೂರು ಶಾಸಕ ಹುಲ್ಲಳ್ಳಿ ಸುರೇಶ್ ಅವರು ಕೂಡ ಈಗ ಸ್ಥಳದಲ್ಲಿ ಮೊಕ್ಕಮ್ಮನ್ನು ಹೂಡಿದ್ದಾರೆ. ಸುಮಾರು 100 ಹಿಂದೂಪರ ಕಾರ್ಯಕರ್ತರು ಕೂಡ ದೇವಸ್ಥಾನ ಆವರಣದಲ್ಲಿ ಕೂಡ ಈಗಾಗಲೇ ಪ್ರತಿಭಟನೆಗೂ ಕೂಡ ಮುಂದಾಗಿದ್ದಾರೆ. ಆದ್ರೆ ಈ ಘಟನೆಗೆ ಈಗ ಮಾನಸಿಕ ಅಸ್ವಸ್ಥ ಕಾರಣ ಆದ್ರೂ ಕೂಡ ಈಕೆಗೆ ಯಾರು ಪ್ರಚೋದನೆ ಕೊಟ್ಟಿರ್ಬೋದೇನೋ ಎಂಬಂತ ವಿಚಾರ ಈಗ ಚರ್ಚೆ ಆಗ್ತಿರ್ತಕ್ಕಂಥ. ಪೊಲೀಸರು ಈ ವಿಚಾರವನ್ನು ಅಲ್ಲಗಳಿಸಿದ್ದಾರೆ. ಆಕೆಗೋಸ್ಕರವಾಗಿ ಶೋಧ ಕಾರ್ಯವನ್ನು ಕೂಡ ನಡೆಸಿದ್ದಾರೆ. ಈ ಆಕೆ ಸಿಕ್ಕಿದ ನಂತರದಲ್ಲಿ ಈ ಎಲ್ಲ ಘಟನೆ ಕೂಡ ತೆರೆ ಬೀಳುವ ಸಾಧ್ಯತೆ ಇದೆ ನವಿತಾ. ಈಗ ಆಕೆ ರಾತ್ರಿ ಎಷ್ಟು ಹೊತ್ತಿಗೆ ಬಂತು? 12 ಗಂಟೆ ಆ ಸುಮಾರಿಗ ಹೇಗೆ? ಜೊತೆಗೆ ಈ ಹಿಂದೆನೂ ಆಕೆ ಬರ್ತಾ ಇದ್ಲು, ಪ್ರತಿನಿತ್ಯ ಬರ್ತಾ ಇದ್ಲು ಅಂತ ಹೇಳಿದ್ರಲ್ಲ, ಆಕೆಯ ಬಗ್ಗೆ ಹಾಗಾದ್ರೆ ಅಲ್ಲಿನ ಸ್ಥಳೀಯರಿಗೆ ಗೊತ್ತಿರುತ್ತೆ ಅಂತ ಆಯ್ತು. ಸಾಮಾನ್ಯವಾಗಿ ಸ್ಥಳೀಯರು ಹೇಳಿರೋ ಪ್ರಕಾರವಾಗಿ ಆಕೆ ಎಲ್ಲರೂ ಕೂಡ ಗುರುತಿಸಿದ್ದಾರೆ. ಇಲ್ಲಿ ಈ ಪುರಸಭೆ ಇದೆ, ಪುರಸಭೆ ಪಕ್ಕದಲ್ಲೇ ಮಾರ್ಕೆಟ್ ಇದೆ. ಮಾರ್ಕೆಟ್ ನಲ್ಲಿ ಕೂಡ ಪ್ರತಿನಿತ್ಯ ಆಕೆ ಓಡಾಡ್ಕೊಂಡಿರ್ತಾಳೆ. ತರಕಾರಿ ಮತ್ತು ಹಣ್ಣಿನ ಮಾರ್ಕೆಟ್ ಇರೋದ್ರಿಂದ ಎಲ್ಲರಿಗೂ ಕೂಡ ಆಕೆ ಪರಿಚಯ ಇದೆ. ಆ ಮಹಿಳೆ ಕೂಡ ಈ ಪುರಸಭೆ ಆವರಣಕ್ಕೆ ಆಗಾಗ ಬರ್ತಿರ್ತಾಳೆ. ದೇವಸ್ಥಾನದ ಆವರಣದಲ್ಲೂ ಕೂಡ ಆಕೆಯನ್ನ ಕೆಲವರು ಗಮನಿಸಿದ್ದಾರೆ. ಆದ್ರೆ ನಿನ್ನೆ ರಾತ್ರಿ 12:30 ಸಂದರ್ಭಕ್ಕೆ ಈ ಒಂದು ಘಟನೆ ನಡೆದಿದೆ ಎಂಬಂತ ಮಾಹಿತಿಗೆ ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿರ್ತಕ್ಕಂತಹ ಟೈಮಿಂಗ್ಸ್ ಅನ್ನ ನೋಡಿದ್ರೆ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. 12:30 ಸಂದರ್ಭಕ್ಕೆ ಆಕೆ ಇಲ್ಲಿ ಪ್ರವೇಶನ ಪಡ್ಕೊಳ್ತಾರೆ. ಕೆಲ ಹೊತ್ತು ದೇವಾಲಯದ ಆ ಆವರಣದ ಹೊರಗಡೆ ರಸ್ತೆ ಇದೆ, ರಸ್ತೆಯಲ್ಲಿ ಕೂತಿರ್ತಾರೆ. ಅದಾದ ನಂತರದಲ್ಲಿ ದೇವಾಲಯದ ಪುರಸಭೆಯ ಗೇಟ್ ಅನ್ನ ಒಳ ದಾಟ್ಕೊಂಡು ಬಂದು ಪ್ರವೇಶನ ಪಡ್ತಾರೆ. ಅದಾದ ನಂತರ ದೇವಸ್ಥಾನಕ್ಕೆ ಪ್ರವೇಶ ಪಡ್ತಾರೆ. ಕಾಲೇಜ್ ಚಪ್ಪಲಿಯನ್ನು ಕೂಡ ಅಲ್ಲಿಟ್ಟು ಮತ್ತೆ ಹೊರಗಡೆ ಹೋಗಿದ್ದಾರೆ. ಈ ಒಂದು ಘಟನೆಗಳ ಎಲ್ಲ ಸಂಪೂರ್ಣ ಚಿತ್ರಣ ಈಗ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಆದ್ರೂ ಕೂಡ ಇಲ್ಲಿರ್ತಕ್ಕಂಥ ಏನು ಆರೋಪ ಏನಂತ ಹೇಳಿದ್ರೆ ಆಕೆಗೆ ಪ್ರತಿನಿತ್ಯ ಬಂದು ಇಲ್ಲಿ ದೇವಾಲಯಕ್ಕೆ ಬಂದು ಹೋಗ್ತಿದ್ದು. ಅದು ಯಾವತ್ತು ಈ ರೀತಿಯಿಂದ ಘಟನೆ ಮಾಡಿರ್ಲಿಲ್ಲ. ಆದ್ರೆ ಇವಾಗ ಚಪ್ಪಲಿಯನ್ನು ಇಟ್ಟು ಹೋಗಿರೋದ್ರಿಂದ ಯಾರಾದ್ರೂ ಈಕೆಗೆ ಏನಾದ್ರು ಕುಮ್ಮಕ್ಕನ್ನ ಕೊಟ್ಟಿರ್ಬೋದು, ಆಕೆಗೆ ಹೇಳ್ಕೊಟ್ಟು ಈ ರೀತಿಯಿಂದ ಮಾಡಿಸ್ಬೋದು ಎಂಬಂತ ಆಕ್ರೋಶ ಈಗಾಗಲೇ ಇಲ್ಲಿ ಶುರುವಾಗಿರ್ತಕ್ಕಂಥದ್ದು. ಅದೇ ಪೊಲೀಸರು ಈ ವಿಚಾರವನ್ನ ತಳಿ ಹಾಕ್ತಿದ್ರೆ. ಇನ್ನೇನು ಕೆಲ ಹೊತ್ತಲ್ಲಿ ಆಕೆ ಕೂಡ ಸಿಗ್ತಾಳೆ. ನಮ್ಗೆ ಆಕೆಯನ್ನ ಕರ್ಕೊಂಡು ಬಂದ ನಂತರ ಎಲ್ಲಾ ವಿಚಾರ ಕೂಡ ನಮ್ಗೆ ಹೊರಬೀಳಲಿದೆ ಎಂಬಂತ ಹೇಳಿಕೆನ ಪೊಲೀಸರು ಕೊಟ್ಟರು ಕೂಡ ಸ್ಥಳೀಯವಾಗಿ ಆಕ್ರೋಶ ಕಡಿಮೆ ಆಗ್ತಾ ಇಲ್ಲ. ಈ ಕೂಡಲೇ ಆಕೆಯನ್ನ ಬಂಧಿಸಬೇಕು ಎಂಬಂತ ವಿಚಾರವನ್ನು ಇಟ್ಕೊಂಡು ಪ್ರತಿಭಟನೆ ಕೂಡ ಇಲ್ಲಿ ದೇವಾಲಯದ ಆವರಣದಲ್ಲಿ ಬೇಲೂರು ಶಾಸಕರ ನೇತೃತ್ವದಲ್ಲಿ ನಡೆಸ್ತಾ ಇದ್ದಾರೆ. ಆದ್ರೆ 12:30 ಒಳಗಡೆ ನಾವು ಬಂಧಿಸ್ತೀವಿ ಎಂಬಂತ ವಿಚಾರವನ್ನ ಹಾಸನ ಎಸ್ ಅವರು ಕೂಡ ಹೇಳಿದ್ದಾರೆ. ಇಲ್ಲಿವರು ಕೂಡ ಆಕೆ ಬಂಧನ ಆಗಿಲ್ಲ. ಬೇಲೂರು ಪೊಲೀಸರು ಬೇಲೂರು ತಾಲೂಕಿನಾದ್ಯಂತ ಮತ್ತು ಹಾಸನಕ್ಕೂ ಕೂಡ ಬಸ್ ಹತ್ತಿ ಹೋಗಿರ್ಬೋದು ಎಂಬ ಹಿನ್ನೆಲೆಯಲ್ಲಿ ಹಾಸನದಲ್ಲೂ ಕೂಡ ಶೋಧವನ್ನ ಆಕೆಗೋಸ್ಕರ ನಡೆಸ್ತಿದ್ದಾರೆ ನವಿತಾ. ಓಕೆ, ಆದ್ರೆ ಬಿಜೆಪಿ ನಾಯಕರು ಬಂದಿದ್ದಾರೆ ಅಲ್ಲಿಗೆ ಹೇಗೆ ಸ್ಥಳಕ್ಕೆ ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ? ಇದೀಗಷ್ಟೇ ಬಿಜೆಪಿಯ ನಾಯಕರಾಗಿರ್ತಕ್ಕಂಥ ಸಿ ಟಿ ರವಿಯವರು ಕೂಡ ಆಗಮಿಸಿದ್ದಾರೆ. ಸಿ ಟಿ ರವಿಯವರು ಬಂದ ತಕ್ಷಣ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನಾಕಾರರು ಕೂಡ ಅವರ ಪ್ರತಿಭಟನೆಯನ್ನು ಕೂಡ ತೀವ್ರ ಸ್ವರೂಪವಾಗಿ ಮಾಡಿಕೊಂಡಿದೆ. ಸ್ಥಳದಲ್ಲಿ ಬಿಗಿ ಬಂದೋಬಸ್ತ್ ಪೊಲೀಸ್ ವ್ಯವಸ್ಥೆ ಕೂಡ ಇದೆ. ಈ ಹೆಚ್ಚಿನ ಕಾರ್ಯಕರ್ತರು ಮತ್ತು ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಇಲ್ಲಿಗೆ ಆಗಮಿಸುವ ನಿರೀಕ್ಷೆ ಇರೋದ್ರಿಂದ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಮಾಡ್ಕೊಳ್ಳಲಾಗಿದೆ. ಸಿ ಟಿ ರವಿ ಅವರಿಗೆ ಬಂದ ನಂತರ ಯಾವ ರೀತಿ ಚಿತ್ರಣ ಮತ್ತು ಇಲ್ಲಿನ ಸ್ವರೂಪ ಯಾವ ರೀತಿ ಬದಲಾಗುತ್ತೆ ಎಂಬುದನ್ನು ನಾವೀಗ ಕಾದು ನೋಡ್ಬೇಕು. ಆದ್ರೆ ಪ್ರತಿಭಟನೆಯನ್ನು ಕೂಡ ಬೆಳಗಿನಿಂದ ಕೂಡ ನಡೆಸ್ತಾನೆ ಇದ್ದಾರೆ. ಸಿ ಟಿ ರವಿ ಅವರು ಬಂದ ನಂತರದಲ್ಲಿ ಪ್ರತಿಭಟನೆ ಮತ್ತಷ್ಟು ತೀವ್ರತೆಯನ್ನು ಪಡ್ಕೊಳ್ಳುವಂತ ಸಾಧ್ಯತೆ ಇತ್ತು. ಇದೀಗ ಬಂದ ನಂತರದಲ್ಲಿ ಪ್ರತಿಭಟನೆಯ ಭಾಗಿಯಾಗಿರ್ತಕ್ಕಂತಹ ಎಲ್ಲರೂ ಕೂಡ ಅವರ ಘೋಷಗಳನ್ನ ಕೂಡ ಹೆಚ್ಚು ಮಾಡಿರ್ತಕ್ಕಂಥ ನಾವೀಗ ಕಾಣ್ತಾ ಇದ್ದೀವಿ ನವಿತಾ.
ಓಕೆ, ಈಗ ಕೃಷ್ಣಮೂರ್ತಿ ಒಂದ್ ಕಡೆ ಯಾಕೆ ಬಂದಿರೋದು ಹೋಗಿರೋದು ಎಲ್ಲವೂ ಕೂಡ ಅಂದ್ರೆ CCTV ದೃಶ್ಯಾವಳಿಗಳಲ್ಲಿ ಗೊತ್ತಾಗಿದೆ. ಸೊ ಇಡೀ ಒಂದು ಎಲ್ಲೆಲ್ಲಿ ಈಗ CCTV ಇದೆ, ಆಕೆ ಹೋದಂತಹ ಎಲ್ಲ ಒಂದು ರೋಡ್ಗಳನ್ನ ಈಗ CCTV ದೃಶ್ಯಾವಳಿಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರಾ ಪೊಲೀಸರು. ಜೊತೆಗೆ ಈಗ ಪೊಲೀಸರೇ ಹೇಳ್ತಾರೆ 12:30 ಆಲ್ಮೋಸ್ಟ್ ವೇಳೆಗೆ ನಾವು ಆಕೆಯನ್ನ ಬಂಧಿಸ್ತೀವಿ ಅಂತ ಹೇಳಿ. ಸೊ ಪ್ರತಿಭಟನೆ ಕಂಟಿನ್ಯೂ ಮಾಡ್ತಾನೆ ಇದ್ದಾರಾ? ಹೌದು, ಈಗ 12:30ವರೆಗೂ ನೀವು ಪ್ರತಿಭಟನೆ ಮಾಡಬೇಡಿ ಎಂಬಂತ ಮನವಿಯನ್ನ ಹಾಸನ ಪೊಲೀಸರು ಬೇಲೂರು ಶಾಸಕರ ನೇತೃತ್ವದಲ್ಲಿ ಏನ್ ಪ್ರತಿಭಟನೆ ನಡೆಸ್ತಾರೆ ಆ ಎಲ್ಲ ಪ್ರತಿಭಟನಾಕಾರರಿಗೆ ಮನವೊಲಿಸಿದ್ದಾರೆ. 12:30ವರೆಗೂ ನಮಗೆ ಟೈಮ್ ಕೊಡಿ, ನಂತರದಲ್ಲಿ ನಾವು ಅಷ್ಟೊಳಗಡೆಯಾಗಿ ನಾವು ಆಕೆನ ಬಂಧಿಸ್ತೀವಿ ಎಂಬಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಆದ್ರೆ ಈಗಾಗಲೇ ಸಮಯ ಆಗ್ತಾ ಬಂದಿದೆ, ಏನು 20 ನಿಮಿಷ ಅಷ್ಟೇ ಬಾಕಿ ಇದೆ. ಆದ್ರೆ ಇಲ್ಲಿವರೆಗೂ ಕೂಡ ಆಕೆನ ಶೋಧವನ್ನ ಮಾಡ್ಲಿಕ್ಕೆ ಪೊಲೀಸರಿಗೆ ಸಾಧ್ಯವಾಗ್ತಾ ಇಲ್ಲ. ಆದ್ರೂ ಕೂಡ ಈಗ ಪ್ರತಿಭಟನೆ ಕೂಡ ಮುಂದುವರೆಸಿದ್ರು. CCTV ಬಂದ ನಂತರದಲ್ಲಿ ಮತ್ತಷ್ಟು ಪ್ರತಿಭಟನೆ ಹೆಚ್ಚಿಸುವಂತ ಸಾಧ್ಯತೆ ಇದೆ. ರಸ್ತೆ ತಡೆಯನ್ನು ಮಾಡಬೇಕು ಎಂಬಂತ ವಿಚಾರವನ್ನ ಅವರು ಚರ್ಚೆಯಲ್ಲೇ ಮಾಡ್ತಿರ್ತಕ್ಕಂಥದ್ದು ನವಿತಾ. ಓಕೆ, ಥ್ಯಾಂಕ್ ಯು ಕೃಷ್ಣಮೂರ್ತಿ ಈ ಕ್ಷಣದ ಅಪ್ಡೇಟ್ಸ್ಗೆ. ಈಗಾಗಲೇ ಆಕೆ ಯಾರು ಏನು ಅನ್ನೋದ್ರ ಬಗ್ಗೆ ಸ್ಥಳೀಯರನ್ನು ನೋಡಿದ್ದಾರೆ. ಆಕೆಯನ್ನ ಈ ಹಿಂದೆ ಕೂಡ ಆಕೆ ಬರ್ತಾ ಇದ್ಲು ಅಂತ ಹೇಳಿ. ಬಟ್ ಈಗ ಪ್ರತಿಭಟನೆಯ ಕಾವು ಜೋರಾಗ್ತಾ ಇದೆ. ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. CT ರವಿಯವರು ಕೂಡ ಆಗಮಿಸಿದ್ದಾರೆ. CT ರವಿಯವರು ಆಗಮಿಸ್ತಾ ಇದ್ದಂತೆ ಅಲ್ಲಿ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯ ಸ್ವರೂಪವನ್ನ ಹೆಚ್ಚು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೆಳಗ್ಗಿನಿಂದಲೂ ಕೂಡ ಹಾಸನದ ಬೇಲೂರಿನಲ್ಲಿ ಈ ವಿಚಾರವೇ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿರೋದು. ಹಿಂದೂಪರ ಕಾರ್ಯಕರ್ತರುಗಳಾಗಿರ್ಬೋದು, ಬೇರೆ ಬೇರೆ ಸಂಘಟನೆಯವರು ಅಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಿ ಅನ್ನುವಂಥ ವಿಚಾರ ಹೇಳಿದ್ದಾರೆ. ಆದರೆ ಈ ಒಂದು ದೃಶ್ಯಾವಳಿಗಳು ಇದೀಗ ಮಹಿಳೆಯೊಬ್ಬರು ಬಂದು ಆಕೆ ತನ್ನ ಚಪ್ಪಲಿಯನ್ನ ಅಲ್ಲಿ ಇಟ್ಟು ಹೋಗಿರುವುದಕ್ಕೆ, ಆಕೆ ಒಳಗಡೆ ಹಾಕಿಕೊಂಡು ಹೋದಂತಹ ದೃಶ್ಯಾವಳಿಗಳು, ಬರುವಂತಹ ಸಂದರ್ಭದಲ್ಲಿ ಆಕೆಯ ಕಾಲಿನಲ್ಲಿ ಚಪ್ಪಲಿ ಇಲ್ಲದೆ ಇರುವಂತಹ ದೃಶ್ಯಾವಳಿಗಳು ಇವೆಲ್ಲವೂ ಕೂಡ ಸಿಕ್ಕಿದೆ. ಸ್ಥಳೀಯರೇ ಹೇಳುವ ಹಾಗೆ ಈಕೆ ಪ್ರತಿನಿತ್ಯ ದೇವಸ್ಥಾನಕ್ಕೆ ಬರ್ತಾ ಇದ್ಲು. ಬೆಳಗಿನ ಸಮಯ 5 ಗಂಟೆ, 6 ಗಂಟೆ, 7 ಗಂಟೆ ಹೀಗೆ ಪ್ರತಿನಿತ್ಯ ಆಕೆ ದೇವಸ್ಥಾನಕ್ಕೆ ಬರ್ತಾ ಇದ್ಲು. ಇಲ್ಲಿ ನಮಸ್ಕಾರವನ್ನ ಮಾಡಿ ಆಕೆ ಹೋಗ್ತಾ ಇದ್ಲು. ಬಟ್ ಆಕೆ ಮಾನಸಿಕ ಅಸ್ವಸ್ಥತೆ ಅನ್ನುವಂತಹ ರೀತಿಯಲ್ಲೂ ಕೂಡ ಇದ್ಲು ಅನ್ನೋದನ್ನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಆಕೆ ನಿಜವಾಗ್ಲೂ ಮಾನಸಿಕ ಅಸ್ವಸ್ಥತೆನಾ ಅಥವಾ ಆಕೆಯಿಂದ ಯಾರಾದ್ರೂ ಹೇಳಿಸಿ ಮಾಡಿಸಿದ್ರಾ ಅನ್ನೋದ್ರ ಬಗ್ಗೆ ಕೂಡ ಸ್ಥಳೀಯರಿಗೆ ಒಂದಷ್ಟು ಈಗ ಡೌಟ್ ಇದೆ. ಈ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಕೂಡ ತನಿಖೆ ಆಗಬೇಕು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಇದೀಗ ಜಾಸ್ತಿ ಮಾಡ್ತಿದ್ದಾರೆ. ಅಲ್ಲಿ ಪ್ರತಿಭಟನೆ ಕಾವು ಜೋರನ್ನ ಪಡೆದುಕೊಳ್ತಾ ಇದೆ. ಪ್ರತಿಭಟನೆಯ ಸ್ವರೂಪ ಅಲ್ಲಿ ಬದಲಾದ ಹಾಗೆ ಕಾಣಿಸ್ತಾ ಇದೆ. ಹಿಂದೂ ಪರ ಸಂಘಟನೆಗಳಾಗಿರ್ಬೋದು, ಹಿಂದೂ ಕಾರ್ಯಕರ್ತರುಗಳ ಆಗಿರ್ಬೋದು, ಅಲ್ಲಿನ ಸ್ಥಳೀಯರ ಆಗಿರಬಹುದು, ಆ ದೇವಸ್ಥಾನದ ವಿಘ್ನ ವಿನಾಯಕನ ಒಂದು ಭಕ್ತರ ಆಗಿರ್ಬೋದು, ಇವರೆಲ್ಲರೂ ಕೂಡ ಇದೀಗ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆ ದೇವಸ್ಥಾನಕ್ಕೆ ಹೋದಂತಹ ಸಾರ್ವಜನಿಕರಿಗೆ ಒಂದು ರೀತಿಯ ದೊಡ್ಡ ಶಾಕ್ ಆಗಿತ್ತು. ಕಾರಣ ಏನೇ ಸಮಸ್ಯೆ ಬಂದರೂ ಕೂಡ ಈ ವಿನಾಯಕನಿಗೆ ನಮಸ್ಕಾರ ಮಾಡಿ ತಮ್ಮ ಸಮಸ್ಯೆಗಳನ್ನ ನಿವಾರಿಸಿಕೊಳ್ತಾ ಇದ್ರು. ಪ್ರತಿಯೊಬ್ಬರು ಕೂಡ ಆ ಭಾಗದಲ್ಲಿ ಹೋಗೋರು ನಮಸ್ಕಾರ ಮಾಡಿಯೇ ಹೋಗ್ತಾ ಇದ್ರು. 100 ವರ್ಷಗಳ ಐತಿಹ್ಯ ಇರುವಂತಹ ದೇವಸ್ಥಾನ ಇದು, ಪ್ರಸಿದ್ಧ ದೇವಸ್ಥಾನ ಇದು. ಇಂತಹ ಒಂದು ದೇವಸ್ಥಾನದಲ್ಲಿ ಈ ರೀತಿಯಾಗಿ ಚಪ್ಪಲಿಯನ್ನ ಇಟ್ಟು ಅವಮಾನವನ್ನ ಮಾಡಿರುವುದು ಇದು ಬೇರೆಯದ್ದೇ ಒಂದು ರೀತಿಯ ಗಲಭೆಗೆ ಕಾರಣ ಅನ್ನುವ ರೀತಿಯ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಇದೀಗ ಈ ಚಪ್ಪಲಿಯನ್ನ ಇಟ್ಟಿದ್ದು ಯಾರು? ಒಬ್ಬ ಮಹಿಳೆ ಅನ್ನೋದು ಗೊತ್ತಾಗಿದೆ. ಆಕೆ ತನ್ನ ಕಾಲಿಗೆ ಹಾಕೊಂಡು ಬಂದಂತಹ ಚಪ್ಪಲಿಯನ್ನ ಬಿಟ್ಟು ಆಕೆ ಹೋಗುವಂತಹ ಸಂದರ್ಭದಲ್ಲಿ ಚಪ್ಪಲಿ ಇಲ್ಲದೆ ಇರೋದು ಕೂಡ CCTVಯ ದೃಶ್ಯಾವಳಿಗಳಲ್ಲಿ ಈಗಾಗಲೇ ಪತ್ತೆಯಾಗಿದೆ. ಆಕೆ ತಲೆಗೆ ಶಾಕ್ ಹಾಕೊಂಡು, ಮಫ್ಲರ್ ಹಾಕೊಂಡು, ಅದರ ಜೊತೆಗೆ ಆಕೆ ಸ್ವೆಟರ್ ಹಾಕೊಂಡು ಬಂದಿರುವಂತಹ ಒಂದು ದೃಶ್ಯಾವಳಿಗಳಲ್ಲೇ ಆಕೆ ಯಾರು ಏನು ಅನ್ನೋದ್ರ ಬಗ್ಗೆ ಈಗ ಪತ್ತೆ ಹಚ್ಚಿದ್ದಾರೆ. ಆಕೆ ಸ್ಥಳೀಯಳೇ, ಬರ್ತಾ ಇರ್ತಾಳೆ, ಪ್ರತಿನಿತ್ಯ ಮಾರ್ಕೆಟಲ್ಲಿ ಓಡಾಡ್ತಿರ್ತಾಳೆ ಅನ್ನುವಂತಹ ವಿಚಾರವನ್ನು ಕೂಡ ಸ್ಥಳೀಯರು ಇದೀಗ ಗುರುತಿಸಿದ್ದಾರೆ. ಆಕೆಯನ್ನ ಹಿಡಿಯುವ ಕೆಲಸ ಆಗಬೇಕಾಗಿದೆ. ಆಕೆಯನ್ನು ಎಲ್ಲಿ ಹೋಗಿದ್ದಾಳೆ ಏನು ಅನ್ನೋದು ಪತ್ತೆ ಹಚ್ಚುವಂತಹ ಕೆಲಸ ಆಗಬೇಕಾಗಿದೆ. ಮತ್ತೊಂದು ಕಡೆ ಈ ರೀತಿಯಾಗಿ ಒಂದು ರೀತಿಯಲ್ಲಿ ಅಪಚಾರ ಆಗಿದೆ ಅನ್ನುವಂತಹ ಕಾರಣಕ್ಕಾಗಿಯೇ ಇವತ್ತು ಮತ್ತೆ ಶುದ್ಧೀಕರಣ ಕಾರ್ಯವನ್ನು ಕೂಡ ದೇವಸ್ಥಾನದಲ್ಲಿ ಮಾಡಲಾಗಿದೆ. ಅರ್ಚಕರು ಹಾಲು, ಮೊಸರು, ಎಳನೀರಿನಿಂದ ದೇವರ ಶುದ್ಧೀಕರಣ ಕಾರ್ಯವನ್ನ ಮಾಡಿದ್ದಾರೆ. ಆ ನಂತರವೇ ಪೂಜೆ ಪುನಸ್ಕಾರಗಳು ಆರಂಭ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಚಪ್ಪಲಿಯನ್ನ ಇಟ್ಟು ಆಕೆ ಹೋಗಿದ್ದಾಳೆ, ದೇವರಿಗೆ ಇಲ್ಲಿ ಅಪಚಾರ ಆಗಿದೆ, ಶುದ್ಧೀಕರಣ ಕಾರ್ಯ ಆಗಬೇಕಾಗಿದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಇದೀಗ ಶುದ್ಧೀಕರಣ ಕಾರ್ಯವನ್ನ ಕೂಡ ಅಲ್ಲಿನ ಅರ್ಚಕರು ಮಾಡಿದ್ದಾರೆ. ಮತ್ತೊಂದು ಕಡೆ ಚಪ್ಪಲಿಯನ್ನ ಇಟ್ಟಿರುವಂತಹ ದೃಶ್ಯವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಆಕೆ ಹಾಕೊಂಡು ಬಂದಿರುವಂತಹ ಚಪ್ಪಲಿ ಮತ್ತು ಆಕೆ ಕಾಲಲ್ಲಿ ಇಲ್ಲದಿರುವಂತಹ ಚಪ್ಪಲಿ ದೃಶ್ಯಗಳನ್ನು ತೋರಿಸಿದ್ವಿ. ಮತ್ತೊಂದು ಕಡೆ ಹಿಂದೂ ಪರ ಕಾರ್ಯಕರ್ತರು ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸೊ ಆಕೆಯನ್ನ ಬಂಧಿಸಬೇಕು ಅಂತ ಹೇಳಿ ಇದೀಗ ಹೋರಾಟ ಜೋರಾಗ್ತಾ ಇದೆ. ಅಲ್ಲಿ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ.
ಆ ಭಾಗದ ಸ್ಥಳೀಯರ ಆಗಿರಬಹುದು ಅಥವಾ ಅಲ್ಲಿನ ಭಕ್ತರ ಆಗಿರಬಹುದು ಈಗ ಆಕೆಯನ್ನ ಹಿಡಿಬೇಕು, ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮಹಿಳೆಯ ಬಂಧನಕ್ಕೆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸ್ಥಳಕ್ಕೆ ಇದೀಗ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಸಿಟಿ ರವಿ ಅವರು ಕೂಡ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಇದೀಗ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಮತ್ತೊಂದು ಕಡೆ ಈಗಾಗಲೇ ಸಾಕಷ್ಟು ಆಕ್ರೋಶವನ್ನ ಕೂಡ ಅಲ್ಲಿನ ಸ್ಥಳೀಯರು ಹೊರ ಹಾಕ್ತಾ ಇದ್ದಾರೆ. ಈ ರೀತಿಯಾಗಿ ಮಾಡೋದಕ್ಕೆ ಆಕೆಗೆ ಯಾರಾದ್ರೂ ಪ್ರೇರೇಪಣೆ ಹೇಳಿದ್ರ ಅನ್ನೋದ್ರ ಬಗ್ಗೆ ತನಿಖೆ ಆಗ್ಬೇಕು ಅಂತ ಹೇಳಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ಬೇಲೂರಲ್ಲಿ ಗಣಪತಿ ಮೇಲೆ ಚಪ್ಪಲಿ ಇಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳಕ್ಕೆ ಬಿಜೆಪಿ ಶಾಸಕ ಸುರೇಶ್ ಹಾಗೆಯೇ ಸಿಟಿ ರವಿ ಅವರು ಆಗಮಿಸಿದ್ದಾರೆ. ಮಹಿಳೆ ಬಂಧನಕ್ಕೆ ಸಿಟಿ ರವಿ ಸೇರಿದಂತೆ ಹಲವರು ಆಗ್ರಹಿಸಿದ್ದು ಈಗಾಗಲೇ ಶಾಸಕ ಸುರೇಶ್ ಅವರು ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಬಿಜೆಪಿ ನಾಯಕರಾಗಿರುವ ಸಿಟಿ ರವಿ ಅವರು ಆಗಮಿಸಿದ್ದಾರೆ. ಆಕೆಯನ್ನ ಬಂಧಿಸಬೇಕು ಅಂತ ಹೇಳಿ ಸಿಟಿ ರವಿ ಸೇರಿದಂತೆ ಹಲವರು ಇದೀಗ ಆಗ್ರಹಿಸುತ್ತಿದ್ದಾರೆ. ಬೇಲೂರು ಪುರಸಭೆ ಆವರಣದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಸಿಟಿ ರವಿ ಆಗಿರ್ಬೋದು, ಸುರೇಶ್ ಅವರು, ಜೊತೆಗೆ ನೂರಾರು ಹಿಂದೂ ಕಾರ್ಯಕರ್ತರು ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. 12:30 ವೇಳೆಗೆ ತಪ್ಪಿತಸ್ಥರನ್ನ ಬಂಧಿಸದಿದ್ರೆ ಪ್ರತಿಭಟನೆಯನ್ನ ತೀವ್ರಗೊಳಿಸ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಪೊಲೀಸರು ಹೇಳಿದ್ದಾರೆ, ಅಲ್ಲಿ SP ಆದಿಯಾಗಿ ಎಲ್ಲರೂ ಹೇಳಿದ್ದಾರೆ 12:30 ವೇಳೆಗೆ ನಾವು ಆಕೆಯನ್ನ ಬಂಧಿಸ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಆ ಡೆಡ್ ಲೈನ್ ಒಳಗೆ ಒಂದು ವೇಳೆ ಆಕೆಯನ್ನ ಬಂಧಿಸಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಪ್ರತಿಭಟನೆಯನ್ನ ತೀವ್ರಗೊಳಿಸ್ತೀವಿ ಅಂತ ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಶ್ರೀರಾಮ ಸೇನೆಯ ತಾಲೂಕು ಅಧ್ಯಕ್ಷರಾಗಿರುವಂತಹ ಗುಂಡಣ್ಣ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಗುಂಡಣ್ಣ ಅವರೇ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ ಮೇಡಮ್. ಓಕೆ, ಏನ್ ಪ್ರತಿಭಟನೆ ಜೋರ್ ಮಾಡಿದಿರಿ? ಈಗ ಮಹಿಳೆ ಅನ್ನೋದು ಗೊತ್ತಾಗಿದೆ, ಆಕೆ ಯಾರು ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆಯಾ ಹೇಗೆ? ಇಲ್ಲ, ಸಿಕ್ಕಿಲ್ಲ ಮೇಡಮ್. 12:30ಗೆ SP ಅವರು ಹೇಳ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಈಗ ಇನ್ನೇನಾಗಿದೆ ಅಂದ್ರೆ ಈಗ ಇನ್ನೊಂದು ಸಿಟಿ ರವಿ ಅವರು ಬಂದಿದ್ದಾರೆ. ಈ ಅಂಗಡಿ ಮುಂಗಂಟೆಲ್ಲ ಬಂದ್ ಮಾಡಿಸ್ತಾ ಇದ್ದಾರೆ ಬೇಲೂರು ಟೌನ್. ಓಕೆ, ಅಂದ್ರೆ ಬಲವಂತವಾಗಿ ಪ್ರತಿಭಟನೆ ಮಾಡಿಸ್ತಿದ್ದೀರಾ ಹೇಗೆ? ಇಲ್ಲ, ಬಲವಂತಾಗಿ ಏನಿಲ್ಲ. ತುಂಬಾ ಜನ ಸೇರ್ಬಿಟ್ಟಿದ್ದಾರೆ ಇಲ್ಲಿ. ಬಲವಂತಾಗಿ ಯಾರನ್ನೂ ಕರೆದಿಲ್ಲ, ಒಬ್ರು ನಾವು ಅವರಾಗೆ ಬಂದು ಅವರಾಗೆ ಸ್ಟ್ರೈಕ್ ಮಾಡ್ತಾ ಇದಾರೆ. ಎಲ್ಲ ಸ್ಟ್ರೈಕಿಗೆ ಶುರುವಾಗಿದ್ದಾರೆ ಮೇಡಮ್ ಈಗ. ಓಕೆ, ಅಲ್ಲ ಈಗ ಆಕೆ ಮಾನಸಿಕ ಅಸ್ವಸ್ಥತೆ ಅನ್ನುವಂಥ ರೀತಿ ಮಾಹಿತಿಗಳು ಬರ್ತಾ ಇದೆ. ಹೌದಾ? ಅಲ್ಲಿನ ಸ್ಥಳೀಯರು ಏನ್ ಹೇಳ್ತಾರೆ? ಯಾಕಂದ್ರೆ ಆಕೆ ದಿನಾಲು ದೇವಸ್ಥಾನಕ್ಕೆ ಬರ್ತಾ ಇದ್ಲು ಅನ್ನೋದನ್ನು ಹೇಳ್ತಾರೆ ಕೆಲವರು. ಇಲ್ಲ, ನಾನೇ ನೋಡ್ದೆ ಮೇಡಮ್. ಅವಳು ಯಾವಾಗ್ಲೂ ನೋಡಿರ್ಲೇ ಇಲ್ಲ ಆ ಮನ್ಸಿನ. ಜೋರಾಗಿ ಬಂದಿದ್ದು ಅದ್ರಲ್ಲಿ ಇರೋ ಅಂತ ಹೂವೆಲ್ಲ ತೆಗೆದ್ಬಿಟ್ಟು ಚಪ್ಪಲಿ ಅಲ್ಲಿಗೆ ಇಟ್ಬಿಟ್ಟು ಜೋರಾಗಿ ಆಚೆಗೆ ಹೋಗಿದ್ದಾಳೆ. CCTV ನೋಡ್ದು, ನಾನೇ ನೋಡ್ದೆ ಕಣ್ಣಿಬಿಟ್ಟು. ಓಕೆ, ಅಂದ್ರೆ ಅವಳೆ ಉದ್ದೇಶಪೂರ್ವಕವಾಗಿ ಮಾಡಿರೋದು ಅಂತ ಅನ್ಸುತ್ತಾ? ಉದ್ದೇಶಪೂರ್ವಕವಾಗಿ ಮಾಡಿರೋದು ಮೇಡಮ್ ಅದು. ಈಗ ಅಂದ್ರೆ ಈಗ ಶಾಲ್ ಹಾಕೊಂಡ್ ಬಂದಿರ್ತಾಳೆ ಅಥವಾ ಸ್ವೆಟರ್ ಹಾಕೊಂಡೆಲ್ಲ ಬಂದಿದ್ದಾರೆ. ಬಟ್ ಯಾರು ನೋಡಿದ್ರೆ ಇಲ್ಲಿವರೆಗೂ ಎಲ್ಲ ಮೇಡಮ್ ಮುಖ ಮುಚ್ಕೊಂಡು ಯಾರು ಆ ಕೆಲಸ ಮಾಡ್ತಾರೆ ಹೇಳಿ. ಮತ್ತೆ ಎಷ್ಟು ವರ್ಷ ಆಗಿರ್ಬೋದು ಅಂದಾಜು ಆಕೆಗೆ? ಅನುಮಾನ ಇದೆ ಮೇಡಮ್, ತುಂಬಾ ಅನುಮಾನ ಇದೆ ಆಕೆ ಮೇಲೆ. ಈಗ CCTV ದೃಶ್ಯಾವಳಿಗಳಲ್ಲಿ ಎಲ್ಲ ಆಕೆ ಅನ್ನೋದು ಗೊತ್ತಾಗಿದೆ, ಆಕೆ ಎಲ್ಲಿ ಹೋಗಿದ್ದಾಳೆ ಅನ್ನೋದ್ರ ಬಗ್ಗೆ ಟ್ರೇಸ್ ಮಾಡ್ತಿದ್ದಾರೆ. ಬಟ್ 12:30 ವೇಳೆಗೆ ನಾವು ಹೇಳ್ತೀವಿ ಅಂತ ಹೇಳಿದ್ದಾರೆ ಪೊಲೀಸರು. ಬಟ್ ನೀವು ಪ್ರತಿಭಟನೆಯನ್ನು ಕಂಟಿನ್ಯೂ ಮಾಡ್ತಿದ್ದೀರಿ. 12:30 ತನಕ ನೋಡೇ ಸ್ಟ್ರೈಕ್ ಮಾಡೋದು ಅಂತ. 12:30 ತನಕ ನೋಡಿ ಸ್ಟ್ರೈಕ್ ಮಾಡೋದು ಅಂತ ಹೇಳಿ ಸಿಟಿ ರವಿ ಅವ್ರು ಬಂದ್ರು ಮೇಡಮ್. ಈಗ ಅವರೇ ಮಾತಾಡ್ತಾ ಇದ್ದಾರೆ ಈಗ. ಈಗ ನಿಮ್ಮ ಆಗ್ರಹ ಏನು? ನಮ್ಮ ಆಗ್ರಹ ಏನು, ನಾವು ಯಾರು ಅಂತ ಕನ್ಫರ್ಮ್ ಮಾಡ್ಬೇಕು ಅನ್ನೋದಷ್ಟೇ. ಬೇರೆ ಕೋಮ್ನವರು ಇರ್ಬೋದು ಅಂತ ಅನ್ನಿಸ್ತಾ ಇದೆ ಎಲ್ಲ ಜನಗಳು ಮಾತಾಡೋದು ನೋಡಿ. ಯಾರಾದ್ರೂ ಹೇಳಿ ಮಾಡಿಸಿರ್ಬೋದು ಅಂತ ಅನ್ನೋ ಅನುಮಾನನ? ಹೇಳಿ ಮಾಡಿಸಿದ್ದಾರೆ. ಹಿಂದ್ಗಡೆ ಯಾರೋ ತುಂಬಾ ಜನ ಇದಾರೆ, ಆಕೆ ಹಿಂದ್ಗಡೆ ಜನ ಇದಾರೆ. ಹೆಂಗಸರು ಇದ ಹಾಕೊಂಡು ಮುಸ್ಕ್ ಹಾಕೊಂಡ್ ಬಂದಿದ್ದಾರೆ ಅಂತ ವರ್ತಮಾನ. ಅಂದ್ರೆ ನಿಮ್ಮ ಅನುಮಾನ ಯಾರೋ ಗಂಡಸರು ಅಂತಾನೇನಾ? ಹೌದು, ಗಂಡಸರು ಅಂತ ಮೇಡಮ್. ಹೆಂಗಸಿನ ವೇಷದಲ್ಲಿ ಗಂಡಸರೇ ಬಂದಿದ್ದಾರೆ ಅಂತ? ಹೌದು. ಚಪ್ಲಿ ಹೆಣ್ಮಕ್ಳದ ಗಂಡ್ ಮಕ್ಳ ತರ ಇದೆಯಾ? ಹೆಣ್ಮಕ್ಳು ಚಪ್ಲಿ 2 ಚಪ್ಲಿ ಹೆಣ್ಮಕ್ಳದು. ಸೊ ಆಗ್ರಹ ಪಡಿಸ್ತಾ ಇದ್ರೆ ಆಕೆ ಯಾರೇ ಆಗಿರ್ಲಿ ಆಕೆನ ಬಂಧಿಸಬೇಕು, ಹಾಗೆ ಕಠಿಣ ಕ್ರಮ ಆಗ್ಬೇಕು ಅಂತ. ಹೌದು. ಓಕೆ, ಧನ್ಯವಾದಗಳು ಗುಂಡಣ್ಣ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೇಲೂರಿನ ಬಿಜೆಪಿ ಶಾಸಕರಾಗಿರುವಂತಹ ಸುರೇಶ್ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ನಾನು ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡಿದ್ದೀನಿ, ಪರಿಪೂರ್ಣವಾದಂಥ ಮಾಹಿತಿಯನ್ನು ಕೊಡಬೇಕು. ಅದರ ಜೊತೆಯಲ್ಲಿ ಏನು ಇದನ್ನು ಎಸಗಿರ್ತಕ್ಕಂಥ ಅಪಚಾರವನ್ನು ಎಸಗಿರ್ತಕ್ಕಂಥವರು ಸಾರ್ವಜನಿಕರ ಮುಂದೆ ಕ್ಷಮಾಪಣೆಯನ್ನು ಕೇಳಬೇಕು.
ಭಗವಂತನಿಗೇನೆ ಚಪ್ಪಲಿಹಾರ ಹಾಕಿದ್ಮೇಲೆ ಅವರನ್ನ ಚಪ್ಪಲಿಹಾರವನ್ನು ಹಾಕಿ ಮೆರವಣಿಗೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಈ ಸಂದೇಶವನ್ನು ಪೊಲೀಸ್ ಇಲಾಖೆಯವರು ಇದನ್ನು ಒಪ್ಕೊಂಡಿದ್ದಾರೆ. ಕೆಲವು 2-3 ಗಂಟೆಗಳಲ್ಲಿ ಇದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಈಗಾಗಲೇ ಮಹಿಳೆ ಅಂತಕ್ಕಂಥದ್ದಾಗಿದೆ, ಮಹಿಳೆ ಅಪ್ಸೆಟೆಡ್ ಮಹಿಳೆ ಅಂತಕ್ಕಂಥದ್ದಾಗಿದೆ. ಆದರೆ ಅಪ್ಸೆಟೆಡ್ ಮಹಿಳೆ ಸಂಪೂರ್ಣ ಕವರ್ ಮಾಡ್ಕೊಂಡು ಬರ್ತಕ್ಕಂಥದ್ದಿಲ್ಲ. ಇಲ್ಲೊಂದು ಅನುಮಾನವೂ ಸಹ ಇದೆ. ಅವರು ಮಾಡಿರ್ತಕ್ಕಂಥದ್ದು ಯಾವ ಮಹಿಳೆ ಮಾಡಿದ್ದಾರೆ ಅವ್ರನ್ನ ಪರಿಪೂರ್ಣವಾದ ಚಿತ್ರಣ ಬೇಕು. ಅದನ್ನು ಸಾರ್ವಜನಿಕರಿಗೆ LED ಮುಖಾಂತರ ತೋರಿಸ್ಬೇಕು. ಇಂಥವರೇ ಮಾಡಿದ್ದಾರೆ ಅಂತಕ್ಕಂಥ ಫೂಟೇಜನ್ನು ತೋರಿಸ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಅವರು ಸಾರ್ವಜನಿಕವಾಗಿ ನಾನು ಮಾಡಿರೋದು ಯಾವ ಉದ್ದೇಶಕ್ಕೋಸ್ಕರ ಮಾಡಿರೋದು, ಯಾವ ಬಲವಂತಕ್ಕೋಸ್ಕರ ಮಾಡಿದ್ರು, ಇದರಿಂದ ಯಾವ ಕೈವಾಡ ಇದೆ ಅಂತಕ್ಕಂಥದ್ದು ಸಹ ಬಯಲಿಗೆ ಬರಬೇಕು ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ನಾನು ಅಧಿಕಾರಿಗಳಿಗೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ.